ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನೋಡ್ತಿರೋ ಅಂಥದ್ದು ಮಹಾಕಟ್ಟು ಅಥವಾ ಚೌಡಿ ಕಟ್ಟು ಅಥವಾ ಬನ್ನಿ ಮಹಾಕಾಳಿ ಕಟ್ಟು, ಹೀಗೆ ಸಾಕಷ್ಟು ಬರ್ತವೆ. ಹೆಸರುಗಳು ನಾನಾ ರೀತಿ ಬರ್ತವೆ. ಭೈರವನ ಕಟ್ಟು ಅಂತ ಬರ್ತವೆ, ಮಹಾಕಾಳಿ ಕಟ್ಟು ಅಂತ ಬರುತ್ತೆ. ಇದೆಲ್ಲ ಏನಕ್ಕೆ ಬರುತ್ತೆ, ಯಾವ ಕೆಲಸಕ್ಕೆ ಬರುತ್ತೆ ಅಂತ ಅನ್ನೋದಿದ್ದರೆ, ಇದು ಒಂದು ದೇವಸ್ಥಾನಗಳಿಗೆ, ದೇವರುಗಳಿಗೆ ಅಥವಾ ಮೈ ಮೇಲೆ ಹವೇಶ ಆಗ್ತಾ ಇರುತ್ತೆ. ಯಾವುದಾದ್ರೂ ದೇವತೆಗಳು ಹವೇಶ ಆದಾಗ ಅವ್ರಿಗೆ ಕಟ್ಟು ಮಾಡಿರ್ತಾರೆ. ಅಲ್ಲಿ ಯಾವ್ದಾದ್ರು ಒಂದು ಇಂಪ್ರೂವ್ ಆಯಿತು, ಅಥವಾ ಅವ್ರ ಮನೆಯಲ್ಲಿ ಜಾಸ್ತಿ ಭಕ್ತಾದಿಗಳು ಬರ್ತಾ ಇದ್ದಾರೆ, ದೇವಸ್ಥಾನದಲ್ಲಿ ಭಾಳ ಜನ ಇದ್ದಾರೆ, ಆ ಥರ ಇದ್ದಾಗ ಕೆಲವೊಬ್ಬರಿಗೆ ಏನಾಗುತ್ತೆ, ಇದು ಇಂಪ್ರೂವ್ಮೆಂಟ್ ಆಗ್ತಾಯಿದೆ, ಇದನ್ನು ಕಟ್ ಮಾಡಬೇಕು ಅಂತನೋ ಅಥವಾ ಆ ಶಕ್ತಿ ಅಲ್ಲಿಂದ ತೊಗೊಂಡೋಗ್ಬೇಕು ಅಂತನೋ ಇದ್ದಾಗ ಏನು ಮಾಡ್ತಾರೆ, ಈ ರೀತಿ ಕಟ್ಟುಗಳನ್ನ ಹಾಕ್ತಾರೆ. ಇದಕ್ಕಾಗಿ ಈ ಒಂದು ಕಟ್ಟು ಬಿಚ್ಚೋ ಅಂಥ ಒಂದು ಮಂತ್ರ ಇದು ಯಾವ ರೀತಿಯಾದ್ರು ನೀವು ತಿಳ್ಕೊಬೋದು. ಅಂದರೆ ಇದನ್ನು ಚೌಡಿ ಕಟ್ಟು, ಬನ್ನಿ ಮಹಾಕಾಳಿ ಕಟ್ಟು, ಅಥವಾ ಇನ್ನು ಬೇರೆ ಬೇರೆ ರೀತಿ ಕಟ್ಟುಗಳು ಅಂತ ಎಲ್ಲ ಬರುತ್ತೆ. ಭೈರವನ ಕಟ್ಟು ಅಂತ ಕೂಡ ಬರುತ್ತೆ. ಇದನ್ನು ನೀವು ಕೂತ್ಕೊಂಡು ಜಪ ಮಾಡಬೇಕು. ಅಂದರೆ ನೀರಿನಲ್ಲಿ ಹಾಕ್ಬೋದು, ದೇವಸ್ಥಾನಗಳ ಹತ್ರ ಹಾಕ್ಬೋದು. ದೇವಸ್ಥಾನಗಳಲ್ಲಿ ಏನಪ್ಪ ಅಂದರೆ, ಇದು ದೇವಸ್ಥಾನಗಳಿಗೆ ಏನಾದರೂ ಕಟ್ಟು ಹಾಕಿದ್ರು ಅಂದರೆ ದೇವಸ್ಥಾನದಲ್ಲೇ ಮಾಡಬೇಕು. ಮತ್ತು ದೇವತೆಗಳಿಗೆ ಮಾಡಿದ್ದಾರೆ ಅಂದರೆ ದೇವತೆಗಳ ಹತ್ರನೇ ಕೂತ್ಕೊಂಡು ಮಾಡಬೇಕು. ಮತ್ತು ಯಾರಿಗಾದರೂ ಈ ಆವೇಶ ಬರೋರಿಗೆ, ಅಂದರೆ ದೇವತೆಗಳಿಗೆ ಆವೇಶ ಬಂದಿದೆ ಅವ್ರನ್ನ ಕಟ್ಟು ಮಾಡಿದ್ದಾರೆ ಅಂತಂದರೆ ಮಾತ್ರ ನೀವು ನೀರಿನ ಹತ್ರ ಹೋಗಿ ಮಾಡಬೇಕಾಗುತ್ತೆ. ಅಂಥವ್ರು ಮಾತ್ರ ನೀರಿನಲ್ಲಿ, ನದಿಗಳಲ್ಲಿ, ಕೆರೆಗಳಲ್ಲಿ ಇಂಥ ಕಡೆ ಹೋಗಿ ನೀವು ಅವರು ಕೂತ್ಕೊಂಡು ಈ ಮಂತ್ರನ ಹೇಳ್ಕೊಬೇಕಾಗುತ್ತೆ. ದೇವಸ್ಥಾನಗಳಿಗೆಲ್ಲ ಅಂದರೆ ಈ ರೀತಿ ಮಾಡಬೇಕಾಗುತ್ತೆ. ಅಕಸ್ಮಾತು ಹಂಗೋ ಆಗಲ್ಲ, ನಮಗೆ ನದಿ ಕೆರೆಗಳಿಗೆ ಹತ್ರ ಹೋಗಿ ಕಷ್ಟ ಆಗುತ್ತೆ ಅನ್ನೋರು ಇದ್ದರೆ ಅವರು ಅದಕ್ಕೂ ಹೇಳ್ತೀನಿ, ನಾನು ಕೊನೆಯದು ಹೇಳ್ತೀನಿ, ಇದಕ್ಕೆಲ್ಲ ಹೆಂಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇದಕ್ಕೆ ನೀವು ದೇವಸ್ಥಾನಗಳಿಗೆ, ದೇವರುಗಳಿಗೆ ಅನ್ನೋದಿದ್ದರೆ ನೀವು ಒಂದು ತಂಬಿಗೆ ನೀರು ಇಟ್ಕೋಬೇಕು. ಅಂದರೆ ನಿಮಗೆ ಜಾಸ್ತಿ ಬೇಕು ಅಂದರೆ ದೊಡ್ಡ ತಂಬಿಗೆ ಇಟ್ಕೋಬೋದು, ಅಥವಾ ಚಿಕ್ಕದಾಗಿ ಕೂಡ ಇಟ್ಕೋಬೋದು. ಅದನ್ನು, ಈ ಮಂತ್ರನ ನೀವು 108 ಬಾರಿ ಅಮಾಸೆಯಲ್ಲಿ, ಗ್ರಹಣಗಳಲ್ಲಿ, ಇಂಥ ಸಮಯದಲ್ಲಿ ನೀವು 108 ಬಾರಿ ಅಥವಾ 1008 ಬಾರಿ ಅಥವಾ 10,000 ಬಾರಿ ನಿಮಗೆ ಶಕ್ತಿ ಇದ್ದಷ್ಟು ಇದನ್ನು ಹೇಳ್ಕೊಬೋದು. ಇದಕ್ಕಿಷ್ಟೇ ಹೇಳಬೇಕು, 108 ಮೇಲೆ ಎಷ್ಟಾದ್ರೂ ಹೇಳ್ಕೊಬೋದು. ಹೇಳ್ಕೊಂಡಷ್ಟು ನಿಮಗೆ ಒಂದು ಶಕ್ತಿ. ಯಾಕೆ, ದೊಡ್ಡ ಮಂತ್ರ ಇರೋದ್ರಿಂದ ಅದು ನಿಮಗೆ ಶಕ್ತಿ ಎಷ್ಟಿರುತ್ತೋ ಅದನ್ನು ಹೇಳ್ಕೊಳ್ಳಿ. ಇದನ್ನು ಹೇಳಿಕೊಂಡು ಆ ಒಂದು ತಂಬಿಗೆ ಮೇಲೆ ಅಥವಾ ಬಿಂದಿಗೆ ಮೇಲೆ ಅಂಗೈನ ಇಡಬೇಕು. ಅಂಗೈ ಇಟ್ಟು ನೀವು ಈ ಮಂತ್ರನ ಹೇಳ್ತಾ ಇರಬೇಕು. ಹೇಳಿದಾಗ ಆ ಶಕ್ತಿನ ಆ ನೀರಿನಲ್ಲಿ ಒಂದು ಪ್ರವಾಹಿಸುತ್ತೆ. ತದನಂತರ ಆ ನೀರನ್ನ ನೀವು ದೇವತೆಗಳಿಗೆ ಅಭಿಷೇಕ ಮಾಡ್ಬೋದು. ಇಲ್ಲ ದೇವಸ್ಥಾನಗಳಿಗೆ ತೊಂದರೆ ಆಗಿದೆ ಅಂದಾಗ ಮತ್ತೆ ಅದರಲ್ಲಿ ಭಸ್ಮ ಸ್ವಲ್ಪ ಹಾಕಿ, ಭಸ್ಮ ಕೂಡ ಮಂತ್ರಿಸಿ, ನೀವು ಅಭಿಮಂತ್ರಿಸಿ ಆ ನೀರಿನಲ್ಲಿ ಹಾಕಿ ಆ ದೇವಸ್ಥಾನ ಸುತ್ತು ಕೂಡ ನೀವು ಇದನ್ನು ಹಾಕ್ಬೋದು. ಇದು ದೇವಸ್ಥಾನಕ್ಕೆ ಮತ್ತು ದೇವತೆಗಳಿಗೆ ಅಂತ ಆಯಿತು. ಮತ್ತು ಆಗಿರೋರ್ಗೆ ಏನು ಮಾಡಬೇಕು, ದೇವರು ಬರ್ತಾ ಇತ್ತು, ಆವೇಶ ಆಗ್ತಿತ್ತು, ಈಗ ಬರ್ತಾ ಇಲ್ಲ, ಕುತ್ಕೊಂಡ್ರೆ ಮಾತು ಬರಲ್ಲ, ಮಾತು ಹಿಡ್ದಂಗೆ ಆಗುತ್ತೆ, ಇಲ್ಲ ಅಂದರೆ ಬರೀ ಸುಳ್ಳು ಬರುತ್ತೆ, ಆಯಿತು ಮಾಡಿಕೊಡ್ತೀನಿ ಅಂತಾರೆ, ಅಲ್ಲಿ ಏನೂ ಕೆಲಸ ಆಗಿರಲ್ಲ, ಮತ್ತು ಏನೋ ಒಂದು ರೀತಿ ಸುಳ್ಳು ಹೂವುಗಳು ಒಂದು ಕೇಳ್ತಾರೆ, ಕೆಲವೊಬ್ಬರು ಹೂವುಗಳು ಪ್ರಸಾದ ಕೇಳ್ತಾರೆ, ಅಲ್ಲಿ ಕೂಡ ಹೂವು ಬರುತ್ತೆ, ಆದರೆ ಅದು ನಿಜ ಆಗಿರಲ್ಲ. ಹೀಗೆಲ್ಲ ಸಾಕಷ್ಟು ಇದ್ದಾಗ ಇವ್ರು ಏನು ಮಾಡಬೇಕು, ಈ ರೀತಿ ಅಲ್ಲಾದರೆ ಅಲ್ಲಿ ಮಾಡ್ಕೋಬೇಕು. ಇಲ್ಲ ಆಗಲಿಲ್ಲ ಅಂತಂದರೆ ಇದೇ ರೀತಿ ಒಂದು ತಂಬಿಗೆ ಮೇಲೆ ನೀರಿಗೆ ಅಂಗೈನ ಹಿಕ್ಕಿ ಅದ್ರ ಮೇಲೆ ನೀವು ಅಭಿಮಂತ್ರಿಸಿ ನೀರನ್ನ ಇದೇ ರೀತಿ ಈ ಮಂತ್ರಗಳೆಲ್ಲ ಹೇಳ್ಕೊಂಡು ಸಿದ್ಧಿ ಆದಮೇಲೆ ಆ ನೀರನ್ನ ನೀವು ಸ್ನಾನಕ್ಕೆ ಉಪಯೋಗಿಸ್ಕೋಬೇಕು. ಅಂದರೆ ಅಲ್ಲೇ ಕೂತ್ಕೊಂಡ ಹತ್ರನೇ ಸ್ನಾನ. ಅಂದರೆ ನೀವು ಮನೇಲಿ ಹೋಗಿ ಮಾಡೋ ಅಂಥದ್ದೆಲ್ಲ, ಆ ದೇವಸ್ಥಾನದಲ್ಲೇ ಕೂತ್ಕೊಂಡು ಆ ದೇವಿ ಮುಂದೆನೇ ಕೂರಿಸಿ ನಿಮಗೆ ಆ ನೀರನ್ನ ಅವರು ಹುಯ್ಬೇಕಾಗುತ್ತೆ. ಅಂದರೆ ಇದು ಒಂದೇ ದಿವಸಕ್ಕೆ ಆಗುತ್ತಾ? ಇಲ್ಲ, ಆಗಲ್ಲ. ಇದು ಒಂದು 5 ಅಮಾವಾಸ್ಯೆ ಅಥವಾ 9 ಅಮಾವಾಸ್ಯೆಗಳು, 7 ಅಮಾವಾಸ್ಯೆಗಳು ಇದನ್ನು ಪರ್ಯಂತರವಾಗಿ ಮಾಡ್ತಾ ಇರಬೇಕು. 2 ಸಾರಿ ಒಂದೊಂದು ದಿವಸಕ್ಕೆ ನೀವು ಮಾಡಿಬಿಟ್ಟು ಏನೂ ಆಗಿಲ್ಲ ಅಂತ ಕೈ ಬಿಡೋದಲ್ಲ. ಅದನ್ನು 5 ಅಮಾವಾಸ್ಯೆ ಅಥವಾ 7 ಅಮಾವಾಸ್ಯೆ ಅಥವಾ 9 ಅಮಾವಾಸ್ಯೆ ಇದನ್ನು ಮಾಡ್ತಾನೇ ಇರಬೇಕು. ಮತ್ತು ಒಂದು ಅಷ್ಟು ನಿಂಬೆಹಣ್ಣು ಕೂಡ ತಗೋಬೇಕು. ಒಂದು ನಿಮ್ಮ ಕೈಲಿ ಏನು 54, 25 ಅಥವಾ 21 ಅಲ್ಲ, ಅದಕ್ಕೂ ಜಾಸ್ತಿಯಾಗಿ ಕೂಡ ನೀವು ತಗೋಬೋದು. ಅದನ್ನು ಕೂಡ ಈ ರೀತಿ ಮಂತ್ರ ಹೇಳಿಕೊಂಡು ಒಂದು ಬುಟ್ಟಿಲಿ ಇಕ್ಕೋಬೇಕು. ಅದ್ರ ಮೇಲೆ ಅಂಗೈ ಇಕ್ಕಿ ಈ ಮಂತ್ರನ ಹೇಳಿಕೊಂಡು, ಆಗಿರೋರು ನಿಲ್ಸಿ ಕಟ್ ಮಾಡಬೇಕು. ಇಲ್ಲ ದೇವತೆಗಳಿಗಾಗಿದ್ದರೆ
ಅದೇ ರೀತಿ ಅವ್ರಿಗೂ ಅದೇ ರೀತಿ ನೀಳಿಸಿ ಕಟ್ ಮಾಡಬೇಕಾಗುತ್ತೆ. ಈ ಪ್ರತಿಯೊಂದೂ ಅಷ್ಟೇ ಮತ್ತು ದೇವಸ್ಥಾನಗಳಿಗಾದ್ರೆ ಮೂಲೆ ಮೂಲೆಯಲ್ಲೂ ಇದೇ ರೀತಿ ಕಟ್ ಮಾಡ್ಕೊಂಡು ಬರಬೇಕಾಗುತ್ತೆ. ಕಟ್ ಮಾಡ್ಕೊಂಡು ಇದನ್ನು ಹೇಳ್ತಾ ಬಂದಾಗ ಅಲ್ಲಿ ನಿಮಗೆ ಕೆಲವೊಂದು ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಏಕೆ ಅಂತಂದರೆ ಇದು ಕೆಲವೊಂದು ಸಮಸ್ಯೆಗಳು ಭಾಳ ದೊಡ್ಡದಾಗಿರುತ್ತೆ, ನಮಗೆ ಗೊತ್ತಿರೋದಿಲ್ಲ. ಏನಕ್ಕೋ ಈ ರೀತಿ ಆಗ್ತಾ ಇರುತ್ತೆ ಅಂತ ಅನ್ಕೊತೀವಿ. ಅದು ನಾನು ಇನ್ನೂ ಆ ಥರ ದೇವಸ್ಥಾನಗಳಲ್ಲಿ ಯಾಕೆ ಆ ಥರ ನಿಂತೋಗಿದೆ ಅನ್ನೋದು ಕೂಡ ಮುಂದರಲ್ಲಿ ಕೂಡ ನಾನು ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ. ಅದುವರೆಗೂ ಇದನ್ನು ಏನಕ್ಕೆ ಈ ರೀತಿ ಅಂತ ಮಾಡಿಕೊಂಡಾಗ ನಿಮ್ಮಲ್ಲಿ ಸ್ವಲ್ಪ ಶಕ್ತಿಗಳು ಬರುತ್ತೆ ಮತ್ತು ದೇವತೆಗಳ ಕಟ್ಟುಗಳು ಕೂಡ ಬಿಚ್ಚಿದಂಗೆ ಆಗುತ್ತೆ. ಅದಕ್ಕಾಗಿ ಈ ರೀತಿ ಒಂದು ಮಾಡ್ಕೊಳ್ಳಿ. ಇದು ಸಾಕಷ್ಟು ಭಾಳ ಒಂದು ಅದ್ಭುತವಾದ ಮತ್ತು ಎಲ್ಲೂ ಸಿಗದಿರೋವಂಥ ಒಂದು ಮಂತ್ರ ಇದು. ಈ ಮಂತ್ರನ ನೀವು ಸಿದ್ಧಿ ಮಾಡಿಕೊಂಡು ಆ ರೀತಿ ಕಟ್ಟುಗಳನ್ನ ಹೊಡ್ಕೊಂಡಾಗ ನಿಮ್ಮಲ್ಲಿ ಕೆಲವೊಂದು ಚೈತನ್ಯಗಳು, ದೇವಸ್ಥಾನದಲ್ಲಿ ಚೈತನ್ಯಗಳು ಮತ್ತು ದೇವತೆಗಳಿಗೆ ಚೈತನ್ಯ ವಿಗ್ರಹಗಳಿಗೆ ಬರುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಹೊಸ್ದಾಗಿ ಯಾರು ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಏನು ನಿಮ್ಗೆ ಅದರೊಳಗೆ ಇನ್ನೂ ಯಾವುದು ಬೇಕಾಗಿದೆ, ನಿಮಗೆ ಯಾವುದು ಅನಿಸುತ್ತೆ ಮತ್ತು ನಿಮ್ಗೆ ಇನ್ನೂ ಇದರೊಳಗೆ ಇನ್ನೂ ಇದಕ್ಕಿಂತ ಇನ್ನೂ ಹೆಚ್ಚಿಗೆ ನಮ್ಗೆ ಮಾಹಿತಿ ಬೇಕು ಅನ್ನೋದಿದ್ದರೆ ನನ್ನ ಇನ್ನೊಂದು ಚಾನಲ್ ಇದೆ, ಲಕ್ಷ ಚಾನಲ್ ಅಂತ, ಅಲ್ಲಿಗೆ ನೀವು ಫಾಲೋ ಮಾಡ್ಬೋದು. ಅದರಲ್ಲಿ ಕೂಡ ಒಳ್ಳೊಳ್ಳೆ ಮಾಹಿತಿಗಳು ಕೂಡ ಕೊಟ್ಟಿದ್ದೀನಿ ನಾನು ಅಂತ ಹೇಳ್ತಾ ಅದನ್ನು ಕೂಡ ಫಾಲೋ ಅಪ್ ಮಾಡಿ. ಇದರಲ್ಲಿ ನಿಮಗಿನ್ನೂ ಯಾವುದಾದ್ರು ಇನ್ನೂ ಬೇಕಾಗಿರೋವಂಥದ್ದು ಇನ್ನೂ ಯಾವ ರೀತಿ ಬೇಕು ಅನ್ನೋದಿದ್ದರೆ ಇದರಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನೀವು ಧನ್ಯವಾದಗಳು ನನ್ನ ಬಾಂಧವರೇ.